ಮನುಷ್ಯ ಅಂದ್ಮೇಲೆ, ಲೌಕಿಕ ಜೀವನ ಅಂದ್ಮೇಲೆ ಸೊ ಆಸ್ತಿ, ತನ್ನದೇ ಆದಂತ ಕೆಲವೊಂದಿಷ್ಟು ವಸ್ತುಗಳು ಮಾಡ್ಕೊಳ್ಳೋದು ಸಹಜವಾಗ್ಬಿಟ್ಟಿದೆ ಈಗ. ಬಟ್ ಏನಾಗಿದೆ, ಅಲ್ಲಿ ಮಿಸ್ಟೇಕ್ ಅಂದ್ರೆ ಅಲ್ಲಿ ನಾಲೆಜ್ ಇಲ್ಲ ಅಷ್ಟೇ. ನಾವ್ ಏನೇ ಲೈಫಲ್ಲಿ ಮಾಡಿದ್ರು ಕೂಡ ಸರಿಯಾದ ನಾಲೆಜ್ ಇಟ್ಕೊಂಡು ಮಾಡ್ಬೇಕು. ನಮ್ಗೆ ಗೊತ್ತಿರ್ಬೇಕು ಯಾಕೆ ಮಾಡ್ತಾ ಇದೀನಿ, ಏನಕ್ಕೆ ಮಾಡ್ತಾ ಇದೀನಿ, ಸೊ ಅದ್ರ ಮಾಡೋ ಅಗತ್ಯ ಇದೆನಾ, ಇಷ್ಟೆಲ್ಲ ಪ್ರಶ್ನೆ ಇರ್ಬೇಕು. ಯಾಕೆ ಅನ್ನುವಂತ ಪ್ರಶ್ನೆ ಇರ್ಬೇಕು. ಅದಾದ್ಮೇಲೆ ಏನಾದ್ರೂ ಮಾಡಿ. ಕರೆಕ್ಟ್ ನಾಲೆಜ್ ಇಲ್ದೇನೆ ಏನೋ ನಮ್ದು ವಂಶ ಪೂರ್ತಿ ಮಾಡ್ಕೊಂಡ್ ಬಂದಿದ್ದೀವಿ, ಈಗ ಇವ್ರು ಮಾಡ್ತೀವಿ, ಅಥವಾ ಇಡೀ ಸಮಾಜನೇ ಹಂಗಿದೆ, ನಾನು ಹಂಗ್ ಮಾಡ್ತೀನಿ ಅಂತ ಮಾಡೋದಲ್ಲ. ಸಮಾಜ ಹಂಗಿದೆ, ಬಟ್ ಸಮಾಜ ಅದರಿಂದ ಒಳ್ಳೇದನ್ನು ಕಂಡಿದೆ, ಕೆಟ್ಟದನ್ನು ನೋಡಿದೆ. ಸೊ ಅವೆರಡನ್ನು ನೋಡುವಂತಹ ನಾಲೆಜ್ ನಮ್ಮ ಹತ್ರ ಇದೆನಾ? ಎಲ್ಲಾರು ಮಾಡ್ತಾ ಬರ್ತಾ ಇದೀವಿ, ಕರೆಕ್ಟಾ? ಸೊ ಹಾಗಾದ್ರೆ ನಾವೆಲ್ಲರೂ ಕೂಡ ಏನ್ ಮಾಡ್ತಾ ಇದೀವಿ, ನಾವ್ ಇದಕ್ಕೆ ದುಡಿತೀವಿ. ಸೊ ಅಷ್ಟೇ ನಮ್ಮೊಂದು ಹೊತ್ತು ಅನ್ನ ಸಿಗ್ಲಿ, ಸೊ ಅನ್ನ ಸಿಕ್ಮೇಲೆ ನಮ್ಮ ಮನೆಯವ್ರ ಸ್ವಲ್ಪ ನೋಡ್ಕೋಬೇಕು, ಅಲ್ಲಿರುವಂತ ಪ್ರತಿಯೊಬ್ಬ ವ್ಯಕ್ತಿಗಳ ಒಂದು ಕೊರತೆಗಳನ್ನ ಸೊ ನೀಗಿಸ್ಬೇಕು ಅಂತ ದುಡಿತೀವಿ. ಸೊ ಇನ್ನು ಹೆಚ್ಚಿನವರು ಸ್ಪಿರಿಚುವಲ್ ಆಗಿ ಇರೋರು ಸೊ ಅವ್ರ ಉದ್ದೇಶವನ್ನು ತಿಳ್ಕೊತಾರೆ, ಯಾಕೆ ಹೊಂಟಿದಾರಂತ. ಸೊ ಆ ಉದ್ದೇಶವನ್ನ ಪೂರ್ಣ ಮಾಡಕ್ಕೆ ವಿತ್ ಫ್ಯಾಮಿಲಿ ಜೊತೆನೆ ಸೊ ಅದನ್ನ ಪೂರ್ಣ ಮಾಡೋಕ್ಕೋಸ್ಕರ ದುಡಿಯಕ್ ಸ್ಟಾರ್ಟ್ ಮಾಡ್ತಾರೆ.